ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲಿಂದ. ವೀಕ್ಷಕರೇ, ಇವತ್ತು ಸರಿಯಾಗಿ ಡೇಟ್ ಬಂದ್ಬಿಟ್ಟು 23ನೇ ತಾರೀಕು ಸಂಜೆ ಆಲೆ 4:15 ಆಗಿದೆ. ಹೌದು, ಸಂಜೆ 4:15 ಆಗಿದೆ. ಸೊ ಇವತ್ತು ಸ್ನೇಹಿತರೆ, ನಾ ಇರೋದು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನೆಲಮಂಗಲ. ಸೊ ನೆಲಮಂಗಲದಿಂದ ನಾನು ಸಿಟಿಗೆ ಹೋಗ್ಬೇಕು ಅಂತಂದರೆ ಖಾಲಿ ಹೋಗೋಕ್ಕಾಗಲ್ಲ. ಸಿಟಿಗೆ ಹೋದ್ಮೇಲೆ ಯಾವ್ದಾದ್ರು ಅಪ್ಲಿಕೇಶನ್ ಡೆಲಿವರಿ ಮಾಡಬೇಕು ಅಂತ ನನ್ನ ಪ್ಲಾನ್ ಇದ್ದಿತ್ತು. ಸೊ ಅದಕ್ಕೋಸ್ಕರ ನೆಲಮಂಗಲದಲ್ಲಿ ಪೋರ್ಟರು, ಹಾಗೆ ರ್ಯಾಪಿಡೋ, ಹಾಗೆ ಊಬರ್ ಬೈಕ್ ಟ್ಯಾಕ್ಸಿ ಮತ್ತು ಅಂಕಲ್ ಡೆಲಿವರಿ, ಈ 4 ಅಪ್ಲಿಕೇಶನ್ನು ಆನ್ ಮಾಡ್ಕೊಂಡಿದೆ. ಸೊ ಅದರಲ್ಲಿ ಇವಾಗ ಪೋರ್ಟರ್ ಬಿದ್ದಿದೆ. ಪೋರ್ಟರು ಒಂದು ಪಿಕಪ್ ಬಿದ್ದಿದೆ. ಅದನ್ನು ಪಿಕಪ್ ತೊಗೊಂಡೋಗಿ ಯಶವಂತಪುರ ಡ್ರಾಪ್ ಹಾಕಬೇಕು. ಅದು ಯಶವಂತಪುರ ಕೊಟ್ಟಾದಮೇಲೆ ಅಲ್ಲಿ ಯಾವ ಅಪ್ಲಿಕೇಶನಲ್ಲಿ ಡೆಲಿವರಿ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ವೈಕುಂಠ ಏಕಾದಶಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ. ಆ ದೇವರು ವೆಂಕಟೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ನಾನು ನಿಮಗೆ ಪಿಕಪ್ ಲೊಕೇಶನ್ ಹತ್ರ ಹೋದ್ಮೇಲೆ ಸಿಗ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ಈಗ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಕಾಲ್ ಮಾಡೋಣ ಇಲ್ಲಿ ಏನು ಐಟಮ್ ಅಂತ ಹೇಳ್ಬಿಟ್ಟು. ಪೋರ್ಟರು ಸ್ವಲ್ಪ ಕಾಂಪ್ಲಿಕೇಟೆಡ್ ಇರುತ್ತೆ ಸ್ನೇಹಿತರೆ, ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು. ನೋಡಿ, ಈಗ ನಾನು ಲೊಕೇಶನ್ ಹತ್ರ ಬಂದಿದ್ದೆ. ಆಲ್ರೆಡಿ ಸ್ಟಾರ್ಟ್ ಟ್ರಿಪ್ ಅಂತ ಬರ್ತಿದೆ. ಹೆಂಗೆ ಸ್ಟಾರ್ಟ್ ಮಾಡೋಕ್ಕಾಗುತ್ತೆ ಹೇಳಿ? ಕಾಲ್ ಮಾಡಬೇಕಲ್ಲ, ಇಲ್ಲಿ ಏನು ಐಟಮನ್ನು ಪಿಕಪ್ ಮಾಡ್ಕೊಂಡು ಹೋಗ್ಬೇಕು. ಕಾಲೇ ಹೋಗ್ತಾ ಇಲ್ವಲ್ಲ ಗುರು, ಈ ಥರ ಆಗ್ಬಿಟ್ರೆ ತಲೆನೋವು ಕೆಲಸ ಗುರು. ಕಸ್ಟಮರ್ ನಾಟ್ ರೆಸ್ಪಾನ್ಸಿಂಗ್ ಅಂತ ಇದಾಕ್ಬಿಡೋಣ ರೀ. ಕಸ್ಟಮರ್ದು ಕಾಲ್ ಕನೆಕ್ಟ್ ಆಗ್ತಿಲ್ಲ. ಸೊ ಬೇರೆ ರೀತಿಗೆ ದಾರಿ ಏನು ಅಂತ ನೋಡೋಣ ರೀ. ಟೋಟಲ್ ಕಸ್ಟಮರ್ ಸಪೋರ್ಟ್ ಇದ್ರೆ ₹224 ಆರ್ಡ್ರ್ ಇದು. ಬಂದಿದ್ದೀನಿ ಪಿಕಪ್ ಲೊಕೇಶನ್ ಹತ್ರ. ಕಸ್ಟಮರ್ ಕಾಲ್ ಮಾಡಿದ್ರೆ ಹೋಗ್ತಾನೆ ಇಲ್ವಲ್ಲ ಗುರು, ಏನು ಮಾಡೋದು ಇದಕ್ಕೆ? ಮೇಡಮ್, ಪೋರ್ಟರ್ ಒಂದು ಆರ್ಡ್ರ್ ಬಿದ್ದಿತ್ತು. ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಕಸ್ಟಮರ್ ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ, ಮತ್ತು ನಿಮ್ಮದು ಯಾಕೋ ಕಾಲ್ ಕನೆಕ್ಟ್ ಆಗ್ತಿರಲ್ಲ. ಇಷ್ಟೊತ್ತು ನಾನು ಬಂದಾಲೆ 10 ನಿಮಿಷ ಆಯಿತು. ಸೊ ನನಗೆ ಕಸ್ಟಮರ್ ನಂಬರ್ ಬೇಕಾಗಿತ್ತಲ್ಲ ಮೇಡಮ್. ಹಾಂ, ತಗೊಳ್ಳಿ ಮೇಡಮ್, ತಗೊಳ್ಳಿ. ಹಾಂ ಸರ್. ಸರ್, ಪಿಕಪ್ ಲೊಕೇಶನ್ ಹತ್ರ ಇದ್ದೀನಿ ಸರ್. ಕಾಲ್ ಮಾಡ್ತೀವಿ ಸರ್, 10 ನಿಮಿಷ ಮೇಲೆ ಆಗಿದೆ ಬಂದು. ನೀವು ಕಾಲ್ ರಿಸೀವ್ ಮಾಡ್ತಿಲ್ಲ ನೀವು. ಅವ್ರು ವಾಯ್ಸ್ ಮಾಡ್ತಿದ್ದಾರೆ ಸರ್, ಅವ್ರು ಲೈನಲ್ಲಿ ಇದ್ದಾರೆ. ಅವ್ರು ಹೇಳ್ತೀರಿ ಸರ್, ಮಾತಾಡಿ ಅವ್ರ ಹತ್ರ. ಹಲೋ ಸರ್. ಸರ್, ನಾನು ಪಿಕಪ್ ಲೊಕೇಶನ್ ಸರ್, ಕಾಲ್ ಪಿಕ್ ಮಾಡ್ತಾ ಇಲ್ಲ. ಅದಕ್ಕೆ ನಾನು ಕಸ್ಟಮರ್ ಸಪೋರ್ಟ್ ತಗೊಂಡೆ ಸರ್. ಹಾಂ, ಮಾಡಿ ಸರ್, ಮಾಡಿ. ಏನು ಗುರು ಇಷ್ಟೊಂದು ತಲೆ ತಿಂತಾರೆ? ಈ ಥರ ಆಗ್ಬಿಟ್ರೆ ಡೆಲಿವರಿ ಬಾಯ್ಸ್ಗಳು ಹೆಂಗೆ ಅರ್ನಿಂಗ್ಸ್ ಮಾಡೋದು? ಇಷ್ಟೊಂದು ತಲೆನೋವು ಕೆಲಸ ಇರುತ್ತೆ ನೋಡಿ ಸ್ನೇಹಿತರೆ. ನೀವು ಲೊಕೇಶನ್ ಹಾಕಿದ್ರಲ್ಲ ಸರ್, ದಾಸನಪುರ ಲೊಕೇಶನಲ್ಲೇ ಇದ್ದೀನಿ ಸರ್ ಇವಾಗ ಎಕ್ಸಾಕ್ಟಾಗಿ. ಈ ಥರ ಆದರೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ನೋಡಿ. ಇದೊಂದು ಆರ್ಡ್ರ್ ಪಿಕಪ್ ಮಾಡೋಕ್ಕೆ ನಾನು ಇಲ್ಲಿಗೆ ಬಂದೇನೆ 20 ನಿಮಿಷ ಮೇಲಾಯಿತು. ಇನ್ನು ಪಿಕಪ್ ಐಟಮೇ ಕೊಟ್ಟಿಲ್ಲ. ಇದು ನಾನು ತಗೊಂಡೋಗಿ ಕೊಡೋದು ಯಾವಾಗ? ಡೆಲಿವರಿ ಕಂಪ್ಲೀಟ್ ಮಾಡೋದು ಯಾವಾಗ? ಸರ್, ಲೈನಲ್ಲಿದ್ದಾರೆ ನೋಡಿ ಸರ್ ಪೋರ್ಟರ್. ಹಲೋ ಹಲೋ, ಹಾಂ ಹೇಳಿ. ಸರಿ ಸರಿ ಆಯಿತು. ಹಾಂ ಸರಿ ಸರ್, ಆಯ್ತು, ಬರ್ತೀನಿ. ಅದೊಂದು ಕಲರ್ ಐಟಮ್ ತೆಗೆದಿಲ್ಲ ಸಿಂಗಣ್ಣ ಸ್ನೇಹಿತರೆ. ಈಗ ಐಟಮ್ ಕೊಡ್ತಾಯಿದ್ದಾರೆ ಇವರು. ಐಟಮ್ ಪಿಕಪ್ ಮಾಡಿದ್ದೀನಿ. ಇಷ್ಟೇ ಐಟಮು, ಪರವಾಗಿಲ್ಲ, ಬೇಗ ಕೊಡ್ಬೋದು. ಬಟ್ ನನಗಿನ್ನ ಅರ್ಜೆಂಟಾಗಿ ಅವ್ರು ಇವರು. ಆದರೂ ನಾನು ಇಲ್ಲಿ ಬಂದು ಅರ್ಧ ಗಂಟೆ ಮೇಲಾಯಿತು, ನನಗೆ ಆರ್ಡ್ರೇ ಕೊಡಲಿಲ್ಲ. ಅದೇ ಪ್ರಾಬ್ಲಮ್ ಆಗಿದ್ದು. ಕಸ್ಟಮರ್ ಕೇರು ಕನೆಕ್ಟ್ ಆಗಲಿಲ್ಲ, ಮತ್ತು ಕಸ್ಟಮರ್ಗೂ ಕನೆಕ್ಟ್ ಆಗಲಿಲ್ಲ ಫೋನು. ಸೊ ನಂದೇನು ತಪ್ಪಿಲ್ಲ. ಇದನ್ನು ಇಟ್ಕೊಬಿಟ್ಟು ಸರಿ ಸ್ನೇಹಿತರೆ, ಬನ್ನಿ ಹೋಗೋಣ. ಇದನ್ನು ಡೆಲಿವರಿ ಮಾಡಿಬಿಟ್ಟು ಸಿಟಿಗೆ ಹೋದ್ಮೇಲೆ ನಾನೇನು ಅಂತ ಹೇಳ್ತೀನಿ. ಗುರುವೇ, ಐಟಮ್ ಪಿಕಪ್ ಮಾಡಿದ್ದೀನಿ. ಇನ್ನು 12 ಕಿಲೋಮೀಟ್ರ್ ಇದೆ, ಅರ್ಧ ಗಂಟೆ ಅಂತ ತೋರಿಸ್ತಿದೆ. ಬನ್ನಿ ಬೇಗ ಹೋಗಿ ಡೆಲಿವರಿ ಮಾಡೋಣ.
ಸ್ನೇಹಿತರೆ ನನ್ನ ವಿಡಿಯೋಗಳು ಸ್ವಲ್ಪ ವ್ಯೂಸ್ ಹೋದ್ರೂ ಅದರಲ್ಲಿ ಸ್ವಲ್ಪ ಕಮೆಂಟ್ಗಳು ಬರ್ತವೆ ಸ್ನೇಹಿತರೆ. ನಾನು ಫೇಕು ಸರಿಯಾಗಿ ವಿಡಿಯೋ ಮಾಡ್ತಾಯಿಲ್ಲ, ಸರಿಯಾಗಿ ಏನು ಎಲ್ಲ ತಪ್ಪು ತೋರಿಸ್ತವ್ರೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಸೊ ನಾನು ತಪ್ಪೇಳಿ ಏನೂ ಆಗಬೇಕಾಗಿಲ್ಲ ಸ್ನೇಹಿತರೆ. ಈ ಯೂಟ್ಯೂಬ್ನ ನಾನು ಪಾರ್ಟ್ ಟೈಮ್ ಆಗಷ್ಟೇ ತೊಗೊಂಡಿರೋದು. ಪಾರ್ಟ್ ಟೈಮಾಗಿ ತೊಗೊಂಡ್ರು ಕೂಡ ಜೆನ್ಯೂನ್ ಆಗಿ ಏನು ಕಾಂಟೆಂಟ್ ಮಾಡ್ತೀನೋ ಅದನ್ನು ಕ್ಲಿಯರಾಗಿ ಹೇಳೋವಂಥ ಉದ್ದೇಶ ನಂದಾಗಿರುತ್ತೆ. ಸೊ ಲಾಸ್ಟ್ ಪ್ರೀವಿಯಸ್ 2 ವಿಡಿಯೋ ಸ್ನೇಹಿತರೆ ಏನಾಗಿದೆ ಅಂತಂದರೆ, ಅದು ಮಾಡಿರೋದು ನಾನು ಒಂದೇ ದಿವಸ ವಿಡಿಯೋ, ಬಟ್ 2 ದಿವಸ ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಪಾರ್ಟ್ 1 ಪಾರ್ಟ್ 2 ಆಗಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನೆಲ್ಲ ತಪ್ಪು ತಿಳ್ಕೊಂಡಿದ್ದಾರೆ. ಬರೀ 500 ರೂಪಾಯಿಗೆ 1000 ರೂಪಾಯಿ ಇನ್ಸೆಂಟಿವ್ ಬರುತ್ತಾ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸ್ವಿಗ್ಗಿ ವಿಡಿಯೋದಲ್ಲ ಅದು. ಆ್ಯಕ್ಚುಲಿ ಆ ಥರ ತಪ್ಪು ತಿಳ್ಕೊಂಡಿದ್ದಾರೆ ಸ್ನೇಹಿತರೆ. ಆ ಥರ ಯಾರು ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಜೆನ್ಯೂನ್ ಆಗಿ ಏನು ಕಂಟೆಂಟ್ ಮಾಡ್ತಾಯಿದ್ದೀನೋ ಅದನ್ನು ಹಂಗೆ ಲೈವ್ ಆಗಿ ನಿಮಗೆ ತೋರಿಸೋಂಥ ಪ್ರಯತ್ನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಜಾಲಹಳ್ಳಿ ಕ್ರಾಸ್ ಹತ್ರ ಬಂದಿದ್ದೀನಿ. ದೊಡ್ಡ ಟ್ರಾಫಿಕ್ ಜಾಮು, ಇಲ್ಲಿ ಸಿಕ್ಕಾಕೊಬಿಟ್ಟಿದ್ದೀನಿ. ರಾಕ್ ಲೈನ್ ಮಾಲಲ್ಲಿ ಕಾಟೇರ ಮೂವಿ ಹಾಕಿದ್ದಾನೆ ಸ್ನೇಹಿತರೆ. ಯಾರಾದರೂ ಕಾಟೇರ ಮೂವಿ ನೋಡಿದರೆ ಕಮೆಂಟ್ ಮಾಡಿ. ಸಪೋರ್ಟರಿಂದ ಎಂಟ್ರಿ ಆಗಿದೆ ಸರ್. ಬ್ಲಾಕ್ ಸಿ ಸೆಕೆಂಡ್ ರೈಟ್ 5th ಬಿಲ್ಡಿಂಗ್. ಸೆಕೆಂಡ್ ರೈಟು. ಅಲ್ಲಿ ಕಾರ್ ಬರ್ತಾ ಇದಲ್ಲ. ಹಾಂ ಓಕೆ ಓಕೆ ಸರ್. ಗೇಟ್ ಹತ್ರ ನಾನು ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಒಳಗಡೆ ಡ್ರಾಪ್ ಲೊಕೇಶನ್ ಹತ್ರ ಬಂದರೆ ಇವರು ಕಸ್ಟಮರ್ ಇಲ್ಲಿಂದ ಮತ್ತೆ ಗೇಟ್ಗೆ ಹೋಗೋರಂತೆ, ಅಲ್ಲೇ ಪಿಕಪ್ ಮಾಡೋಣ ಅಂತ. ಹೊರಗಡೆ ಹೋಗಬೇಡಿ, ಇಲ್ಲಿ ಗೇಟ್ ಹತ್ರ ಇರಿ ಅಂತನಾದರೂ ಹೇಳಬೇಕಿತ್ತು, ಹಂಗೂ ಹೇಳಿಲ್ಲ. ಈಗ ಮತ್ತೆ ನಾನು ವಾಪಸ್ ಗೇಟ್ ಹತ್ರ ಹೋಗ್ಬೇಕು. ಬಟ್ ನನಗೇನಿಲ್ಲ, ನಾನು ವಾಪಸ್ ಹೆಂಗಿದ್ರು ಗೇಟ್ ಹತ್ರ ಹೋಗಲೇಬೇಕಿತ್ತು. ಬಟ್ ಅವ್ರಿಗೆ ಅರ್ಜೆಂಟ್ ಇತ್ತೇನೋ. ಅಯ್ಯೋ, ನಾನು ಆ ಕಡೆ ಇಲ್ಲಿ ಎಂಟ್ರಿ ಮಾಡ್ಬಿಟ್ಟು ಹೋದೆ ನಾನು. ಮಾಡಲಿ ಪರವಾಗಿಲ್ಲ. 238 ಬಂದರು ಅಣ್ಣ. ಬಂದ್ರಣ್ಣ? ಹಾಂ, ತಗೊಂಡಿದ್ದೀನಿ. ಹಾಂ, ಇವರು ರಂಜನ್ ಫೋನ್ ಮಾಡಬೇಕು ಇವ್ರಿಗೆ. ಅದೇ ರಂಜನತ್ತಪ್ಪ. 238 ಇದೇ ನಂಬರ್? ಇದೇ ನಂಬರ್. ಇದೇ ನಂಬರ್ ಅಣ್ಣ. 3 ಲಕ್ಷ ರೂಪಾಯಿ ಮೆಟೀರಿಯಲ್ ತಗೊಂಡ್ರು. ಇದೊಂದಕ್ಕೋಸ್ಕರ 3 ಲಕ್ಷ ರೂಪಾಯಿ ಮೆಟೀರಿಯಲ್ ತಗೊಂಡಿಲ್ಲ ಒಳಗೆ. ಇದೊಂದು ನನಗೆ ಈಗ ತಗೊಂಬ, ನನ್ನ ಗಾಡಿ ಒಳಗೆ ಹಾಕ್ತೀನಿ. ಹಾಂ ಹಾಂ ಹಾಂ. ಇಲ್ಲ, ನಾನು ಅಲ್ಲಿ ಪಿಕಪ್ ಲೊಕೇಶನ್ ಹತ್ರ ಹೋದ್ರಾ? ಸರಿ ಕಮ್ಯುನಿಕೇಟೇ ಇಲ್ಲ, ನಾನು ಅಲ್ಲೇ ಇದ್ದೀನಿ. ಇವನು 3-4 ಲಕ್ಷ ಮೆಟೀರಿಯಲ್ ಇದೊಂದು ಬಾಕ್ಸಿಗೋಸ್ಕರ ತಗೊಂಡಿಲ್ಲ. ಯಾಕಾಗಿ ತಗೊಂಡೋಗಿ ವಾಪಸ್ ಅದನ್ನ ಬೇಡ, ಅದನ್ನ ತಗೊಂಡೆ ಒಂದು ಸಲ ಬಾ. ಸರ್ ಡೆಲಿವರಿ ಹತ್ರ ಬಂದಿದ್ದೀನಿ ಸರ್. ಐಟಮ್ ಕೊಟ್ಟಿದ್ದೀನಿ ಇವ್ರಿಗೆ. ಹಾಂ, ಮಾಡಿ ಸರ್, ಮಾಡಿ ಸರ್. ಸರ್ 238. ಓಕೆ ಸರ್, ಆಯಿತು. ಸ್ನೇಹಿತರೆ, ಆರ್ಡ್ರ್ ಡೆಲಿವರಿ ಕೊಟ್ಟಿದ್ದೀನಿ. ಸೊ ಕರೆಕ್ಟಾಗಿ ಟೈಮ್ ಈಗ 5 ಗಂಟೆ 57 ನಿಮಿಷ, ಅಂದರೆ 6 ಗಂಟೆ. ಮೀಟ್ರಿಗೆ ಎಷ್ಟು ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ನನಗೆ ತಿಳಿಸ್ಕೊಡ್ತೀನಿ ನಿಮಗೆ. ಸೆಕ್ಯೂರಿಟಿ ವಿಷಲ್ ಮಾಡ್ತಾವ್ರೆ ಸ್ನೇಹಿತರೆ. ಆ ಕಡೆ ಹೋಗ್ಬಿಡೋಣ ಬನ್ನಿ. ಅವ್ರ ಕೆಲಸಗಳು ನಾವು ತೊಂದರೆ ಮಾಡೋದು ಬೇಡ. ಇಲ್ಲಿ ಬಂದ್ಬಿಟ್ಟು ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಜಾಗ ಫ್ರೀ ಆಗಿದೆ, ಇಲ್ಲಿ ಆರಾಮಾಗಿ ನಿಂತ್ಕೊಳ್ಳೋಣ, ಏನು ತೊಂದರೆ ಇಲ್ಲ. ನೋಡಿ ಸ್ನೇಹಿತರೆ, ನನಗೆ ಡ್ಯೂಟಿ ಅಸೈನ್ ಆದಾಗ 238 ರೂಪಾಯಿ ತೋರಿಸಿತ್ತು. ಡ್ಯೂಟಿ ಬಿದ್ದಿರೋದು 4:51. ಸೊ ಈಗ 5:51ಕ್ಕೆ ಹತ್ತತ್ರ 1 ಅವರ್ ಲೆಕ್ಕ. ಕರೆಕ್ಟಾಗಿ 1 ಅವರ್ಗೆ ಡೆಲಿವರಿ ಮಾಡಿದ್ದೀವಿ ಸ್ನೇಹಿತರೆ. ನನಗೆ 190 ರೂಪಾಯಿ ಬಂದಿದೆ. 238ರಲ್ಲಿ 190 ರೂಪಾಯಿ ಹೋದರೆ ಇನ್ನು 48 ರೂಪಾಯಿ. ಓಕೆ, 48 ರೂಪಾಯಿ ಅವ್ರ ಕಮಿಷನ್ ತೊಗೊಂಡಿದ್ದಾರೆ. ನನ್ನ ವಾಲೆಟಿಗೆ 190 ರೂಪಾಯಿ ಬಂದಿದೆ. ಸೊ ಐ ಥಿಂಕ್ ಒಂದು 15 ಕಿಲೋಮೀಟ್ರ್ ಅನಿಸುತ್ತೆ. 15 ಕಿಲೋಮೀಟ್ರಿಗೆ ನನಗೆ 190 ರೂಪಾಯಿ ಬಂದಿದೆ. ಎರಡನೇ ಆರ್ಡ್ರ್ ಬಿದ್ದಿದೆ. ಪಿಕಪ್ ಲೊಕೇಶನ್ ಹತ್ರ ಹೋಗೋಣ ಬನ್ನಿ. ಗೊರಗುಂಟೆಪಾಳ್ಯ ಸಿಗ್ನಲ್ ನೋಡಿ ಅಪ್ಪ, ಈ ಸಿಗ್ನಲ್ ಒಟ್ಟು ದೊಡ್ಡ ಸಿಗ್ನಲ್ ಯಾವುದೂ ಇಲ್ಲ. ಒಂದು ಕರೆಕ್ಟಾಗಿ 800 ಮೀಟ್ರ್ ಇದೆ. ಹೋಗಿ ಆರ್ಡರ್ ಪಿಕಪ್ ಮಾಡ್ಕೊಂಡು, ಯಾವುದೋ ತುಂಬ ಲಾಂಗ್ ಕೊಟ್ಟಿದ್ದ ಸ್ನೇಹಿತರೆ. 280 ಚಿಲ್ಲರೆ ಇತ್ತು. ಈ ಥರ ಐಟಮ ಸರ್. 3 ಇದೆಯಾ ಈ ಥರದ್ದು?
ನಮ್ಮದು ಈ ಥರ ಬೈಕ್ ಸರ್. ನೋಡಿ ನಿಮ್ಗಾದರೆ ತಗೊಳ್ಳೋ, ಇಲ್ಲಾಂದ್ರೆ ಅವ್ರಿಗೆ ಹೇಳಿ, ಆಗಲ್ಲ. ಕಷ್ಟ ಇದೆ ಸರ್, ನಾನು ಮಾತಾಡ್ತೀನಿ ರೀ ಅವ್ರ ಹತ್ರ. ಸರ್ ಇದು ಪೋರ್ಟರು ನೀವು ಆರ್ಡ್ರ್ ಬುಕ್ ಮಾಡಿದ್ರಲ್ಲ ಪೋರ್ಟರು, ಸರ್ ಅದು ಈ ಥರ ನಮ್ಮ ಬೈಕಲ್ಲಿ ತಗೊಬರೋಕ್ಕಾಗಲ್ಲ ಸರ್ ಅದು. ಕ್ಯಾನ್ಸಲ್ ಮಾಡಿ ಸರ್. ಬೇರೆ ಸ್ಕೂಟಿ ಟೈಪ್ ಬರುತ್ತಲ್ಲ ಸರ್, ಆ ಥರದ್ರಲ್ಲಿ ಬುಕ್ ಮಾಡ್ಕೋಬೇಕು. ಇರುತ್ತೆ ಸರ್ ಅದರಲ್ಲಿ. ಹೌದಾ, ಅದರಲ್ಲಿ ತುಂಬ ನಾನು ಕಟ್ಕೊಂಬರೋಕ್ಕೂ ಆಗಲ್ಲ ಸರ್, ಲಾಂಗ್ ಬೇರೆ ಇದೆಯಲ್ವಾ. ಪ್ಯಾಕ್ ಮಾಡಿದ್ದಾರೆ, ಏನು ಪರವಾಗಿಲ್ಲ, ಬಟ್ ತುಂಬ ಲೆಂತ್ ಇದೆ ಮತ್ತು ನಾನು ಎಲ್ಲಿ ಇಟ್ಕೊಳ್ಳೋಕೆ ಜಾಗನೇ ಇಲ್ಲ ಸರ್ ಈ ಥರ ಬೈಕಲ್ಲಿ. ಸರ್ ಆಗಲ್ಲ, ಕ್ಯಾನ್ಸಲ್ ಮಾಡಿ ಸರ್ ಅದು. ಕ್ಯಾನ್ಸಲ್ ಮಾಡಿ ಸರ್, ಬೇರೆ ಬುಕ್ ಮಾಡಿ ಸರ್. ಸರ್ ಬುಕ್ ಮಾಡಿಬಿಟ್ಟು ನೀವು ಹಂಗೆ ಕಾಲ್ ಮಾಡಿ ಅವ್ರಿಗೆ, ರೈಡರ್ಗೆ ಸ್ಕೂಟಿ ಅಂತ ಅಂದ್ಬಿಟ್ರೆ ಅಲ್ಲೇ ಇದು ಮಾಡ್ಕೋಬೋದು, ಇಲ್ಲ ಅಂತಂದ್ರೆ ಹಂಗೆ ಕ್ಯಾನ್ಸಲ್ ಮಾಡ್ಕೋಬೋದು. ಸರಿ ಸರ್, ಓಕೆ, ಥ್ಯಾಂಕ್ ಯು ಸರ್. ಇದೊಂದು ಕ್ಯಾನ್ಸಲ್ ಮಾಡಿ, ನಾನು ನೆಕ್ಸ್ಟ್ ಆರ್ಡ್ರ್ ಬೀಳಲ್ಲ ಇಲ್ಲ ಅಂದರೆ. ಸರಿ ಸರ್, ಹೋಯ್ತು, ಕ್ಯಾನ್ಸಲ್ ಮಾಡ್ಕೊಂಡೆ ಈಗ ಜಸ್ಟು. ಆ ಥರ ಬೈಕಲ್ಲಿ ಆಗಲಿಲ್ಲ, ಅದಕ್ಕೆ ಇಲ್ಲೇ ಹೋಗಿದ್ದು. ಪಾರ್ಟ್ ಟೈಮಾ? ಪಾರ್ಟ್ ಟೈಮ್. ಹಾಂ ಹಾಂ, ಬೆಳಗ್ಗೆಯಿಂದ ಏನಿಲ್ಲ, ಸುಮ್ಮನೆ ಒಂದೇ ಆರ್ಡರ್ ಆಗಿದೆ. ಹೌದಾ, ಯಾಕೆ ಆರ್ಡ್ರ್ಗಳು ಕೊಟ್ಟಿಲ್ವಾ? ಇಲ್ಲ, ಕೊಟ್ಟಿಲ್ಲ. ಅಂದರೆ ಕಿಟ್ ತೊಗೊಂಡಿಲ್ಲ ನಾನು. ಕಿಟ್ ತಗೊಂಡಿಲ್ಲ ಅಂದರೆ ಆರ್ಡ್ರ್ ಸಿಗೋದು ಕಷ್ಟ ಅಲ್ಲ? ಕಷ್ಟ. ಕಿಟ್ ತೊಗೊಂಡಿಲ್ಲ ಅನ್ನೋಕ್ಕಿಂತ ನಿನ್ನೆ ನೈಟು ಆರ್ಡ್ರ್ ಮಿಸ್ ಮಾಡಿದ್ದೆ, 3 ಆರ್ಡ್ರು. ಓಹೋ, 20 ಸೆಕೆಂಡ್ ಇತ್ತು, ಅದು ಕ್ಲಿಯರ್ ಆಯ್ತು. ಇವಾಗ 10 ಸೆಕೆಂಡ್ ಬರ್ತಾ ಇದೆ. ಇವತ್ತು ಆರ್ಡ್ರ್ ಕಡಿಮೆ, ಎಲ್ಲರೂ ಸ್ಪೀಡಾಗಿ ತೊಗೊಂಡ್ಬಿಡ್ತಾರೆ. ಹೌದೌದು. ಉಳ್ಕೋ ಟೈಮಲ್ಲಿ ಆದರೆ ಸಿಗುತ್ತೆ ಆರ್ಡ್ರ್. ಓಕೆ, ಇದು ನೀವು ಪಾರ್ಟ್ ಟೈಮಲ್ಲಿ ಮಾಡ್ತೀರಾ ಅಥವಾ ಫುಲ್ ಟೈಮ್ ಆಗಿದ್ದೇನೆ? ಫುಲ್ ಟೈಮ್ ಅಂದರೆ ಬೆಳಗ್ಗೆ ಕ್ಯಾಂಟೀನ್ ಬಿಟ್ಟಿದ್ದಾರೆ, ಒಂದು ಗಾಡಿ ಕ್ಯಾಂಟೀನ್ ಇದೆ. ರಾಜನಗರದಿಂದ ಈ ಕೋಟಲ್ಲಿ ಒಂದು ಗಾಡಿ ಬಿಟ್ಬಿಡ್றது. ಬೆಳಗ್ಗೆ 9 ಗಂಟೆಗೆ ಬಿಟ್ಟು ಮತ್ತು ವಾಪಸ್ಸು 5 ಗಂಟೆಗೆ ಅವ್ರನ್ನ ಕರ್ಕೊಂಬಂದು ಬಿಡಬೇಕು. ಅದೇನು ಡ್ರೈವಿಂಗಾ? ಡ್ರೈವಿಂಗ್. ಏನು ಗಾಡಿ ಅದು? ಕ್ಯಾಂಟ್ರೋ? ಓಮಿನಿ. ಅದರಲ್ಲೇನು ಊಟ ತೊಗೊಂಡೋಗ್ಬೇಕಾ ಇಲ್ಲ ಪ್ಯಾಸೆಂಜರ್? ಊಟ. ಹೈಕೋರ್ಟ್ಗೆ. ಅದೆಷ್ಟು ಗಂಟೆವರೆಗೂ? ಏನು ಅವ್ರನ್ನ ಅಲ್ಲಿ ಬಿಡೋದು, ನನ್ನ ಕೆಲಸಕ್ಕೆ ನಾವು ಹೊರಟು ಬಿಡೋದು. ಅವರು ಏನಾದ್ರು ಗಾಡಿ ತೊಗೊಂಡ್ಬರ್ತಾರೆ ನಮ್ಗೆ, ತೊಗೊಂಡು ಅಲ್ಲಿ ಕೊಡ್ತಾರೆ. ಮತ್ತು ವಾಪಸ್ ಅಲ್ಲಿಂದ ಎಲ್ಲಿದ್ದು 20 ಕಿಲೋಮೀಟ್ರ್ ದೂರ ಇದ್ದರೆ ಅಲ್ಲಿಗೆ ಹೋಗ್ಬೇಕು. ವಾಪಸ್ 5 ಗಂಟೆಗೆ ಬಂದು ಅವ್ರು ಕರ್ಕೊಂಡ್ಬರ್ತಿದ್ದೆ. ಈಗ 1 ವಾರ ಅವ್ರದ್ದು ರಜೆ ಇದೆ. ಅವರು ಒಂದು 200 1,000 ಏನೋ ಕೊಟ್ಟಲ್ಲಿ ಪೇಮೆಂಟ್. ಸುಮ್ಮನೆ 2 ಮಾಡ್ತಾಯಿದ್ದೆ. ಅದು ಇದು 2 ಮಾಡ್ತಾಯಿದ್ದೀರಾ? ಕಷ್ಟ ಅಲ್ಲ ಜೀವನ. ಬೇರೆ ಯಾವ್ದಾರು ಡೆಲಿವರಿ ಮಾಡ್ತೀರಾ? ಯಾವುದಿಲ್ಲ ಸರ್, ಇದು ಒಂದೇ ಮಾಡ್ತಾ ಇರೋದು. ಪೋರ್ಟರಾ? ಇಲ್ಲೇ ಇದೆ ಬನ್ನಿ ಐಟಮ್. ಇದು ಡೆನ್ಸೋ ಆನ್ ಮಾಡಿದ್ದೀನಿ, ಯಾವುದು ಆರ್ಡ್ರ್ ಬಿದ್ದಿಲ್ಲ, ವೆಯ್ಟ್ ಮಾಡ್ತಾಯಿದ್ದೀನಿ. ಅಲ್ಲ, ಡೆನ್ಸೋ ಇವಾಗ ಮಾಡ್ತಿದ್ದೀರಾ, ಆಲ್ರೆಡಿ ಮಾಡಿದ್ದೀರಾ? ಇಲ್ಲ, ಆಲ್ರೆಡಿ ಮಾಡಿದ್ದೀನಿ. ಈಗ ಪೋರ್ಟರ್ ಸಿಕ್ಕಿದ್ರೆ ಅದನ್ನೇ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೆ. ಪೋರ್ಟರ್ ಈಗ ನನಗೆ ಅದು ಐಟಮ್ ಈ ಥರ ಆಗ್ಬಿಡ್ತಲ್ಲ. ಡೆನ್ಸೋ ಹೆಂಗಿದೆ? ಡೆನ್ಸೋ ಪರವಾಗಿಲ್ಲ, ಇನ್ಸೆಂಟಿವ್ ಎಲ್ಲ ಚೆನ್ನಾಗಿ ಕೊಡ್ತಿದ್ದಾನೆ. ಇನ್ಸೆಂಟಿವ್ ಎಲ್ಲ ಸ್ವಲ್ಪ ಚೆನ್ನಾಗಿ ಕೊಡ್ತಾನೆ. ಬ್ಲಿಂಕಿಟ್ ಇನ್ನೂ ಟ್ರೈ ಮಾಡಿಲ್ಲ. ನೋಡಿದೆ 550 ಮಾಡಿದ್ರೆ 350 ಕೊಡ್ತಾನೆ, 900 ಮಾಡಿದ್ರೆ 900 ಕೊಡ್ತಾನೆ. ಇದು ಕಡಿಮೆ ಬಂತು. 550 ಮಾಡಿದ್ರೆ 350. ಇದು 900 ಮಾಡಿದ್ರೆ ಮತ್ತು 900 ಎಕ್ಸ್ಟ್ರಾ. ಸೊ 1300 ಮಾಡಿದ್ರೆ 1500. ಅಂದರೆ ಇದು ಎಕ್ಸ್ಟ್ರಾ ಬರುತ್ತಾ? ಇದು ಎಕ್ಸ್ಟ್ರಾ ಬರುತ್ತೆ, ಇದನ್ನು ಸೇರಿ ಒಟ್ಟಿಗೆ 2 ಬರುತ್ತೆ. ಅಂದರೆ ಇದು 1300 ಇದೆ ಅಲ್ಲ, ಇದು 1500 ಇದೆ, 200 ರೂಪಾಯಿ ಬೋನಸ್ ಬರುತ್ತಾ? ಹೌದು. ಓಹೋ, ಆ ಥರ. ಈ 1300 ಅಲ್ವಾ? ಇಲ್ಲ, ಏನು ಡೆಲಿವರಿ ಅದು? ಡೆನ್ಸೋ ಸೇಮ್ ಇದೇ ಥರ, ಫುಡ್ ಆಗ್ಬೋದು, ಇಲ್ಲ ಏನಾದ್ರು ಪಾರ್ಸಲ್ ಆಗ್ಬೋದು, ಇಲ್ಲಾಂದರೆ ಏನಾದರೂ ಎಷ್ಟು 100ಕ್ಕೆ ಎಷ್ಟು ಕಟ್ ಮಾಡ್ಕೊಂತಾರೆ ಅವರು? ಕಮಿಷನ್ ಏನು ನಮಗೆ ತೋರಿಸೋದವನು, ನಮ್ಗೆ ಏನು ಅಮೌಂಟ್ ಬರುತ್ತೋ ಅದನ್ನು ತೋರಿಸ್ತಾನೆ. ಕಮಿಷನ್ ಏನು ಕಟ್ ಆಗೋದು ಇದ್ರಲ್ಲಿ ತೋರಿಸಲ್ಲ. ನಮಗೇನು ಕೊಡ್ತಾನೋ ಅದನ್ನು ಮಾತ್ರ ತೋರಿಸ್ತಾನೆ. ಅದೇ ಚೆನ್ನಾಗಿ ಅನಿಸುತ್ತೆ. ಇದು ಪರವಾಗಿಲ್ಲ, ನನಗೆ ಇನ್ಸೆಂಟಿವ್ ಕೊಡ್ತಾನೆ. ಬಟ್ ಬೇರೆಯವ್ರಿಗೆಲ್ಲ ಈ ಥರ ಕೊಡ್ತಿದ್ದಾನೆ ಏನೋ ಗೊತ್ತಿಲ್ಲ, ನನಗೆ ಹೆಂಗೆ ಕೊಡ್ತಾನೆ. ನಾನು ಪಾರ್ಟ್ ಟೈಮಲ್ಲಿ ಅಷ್ಟೇ ಮಾಡೋದು, ಜಾಸ್ತಿ ಮಾಡಲ್ಲ. ನೆಲಮಂಗ್ಲ. ನೆಲಮಂಗ್ಲಿಂದ ಒಂದು ಆರ್ಡ್ರ್ ಬಿತ್ತು, ಪೋರ್ಟರ್ ಇಲ್ಲಿಗೆ ತಂದು ಕೊಟ್ಟೆ. ಅಲ್ಲಿಂದ ನೋಡೋಣ, ಪೋರ್ಟರ್ ಆದರೆ ಪೋರ್ಟರ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಆನ್ ಮಾಡಿದೆ. ಇನ್ನೊಂದು ಬಿತ್ತು, 230 ಚಿಲ್ಲರೆ ಇದೆ ನಿಮ್ಮದು ಆರ್ಡ್ರು. ಇಲ್ಲಿಗೆ ಬಂದು ನೋಡ್ರೆ ಐಟಮ್ ಈ ಥರ ಇತ್ತಲ್ಲ, ಸೊ ನಾನೇ ಕ್ಯಾನ್ಸಲ್ ಮಾಡಿಸ್ದೆ. ನಾಗರಬಾವಿ ನಾವಿರೋದು ಮನೆ. ಅಲ್ಲಿಂದ ಬಂದೆ, ಆರ್ಡರ್ ಸಿಗಲಿಲ್ಲ. ರಗ್ಗೇರ್ ಬೀಚ್ ಬಂದೆ. ಬೆಳಗ್ಗೆ 10 ಗಂಟೆಯಿಂದ 2 ಗಂಟೆವರೆಗೆ ಅಲ್ಲೇ ಕಾಯ್ದೆ. ಆರ್ಡ್ರೇ ಇಲ್ಲ. 2 ಗಂಟೆ ಸಿಕ್ತು. 2 ಗಂಟೆ ಸಿಕ್ಕ ಮೇಲೆ ಜಲಹಳ್ಳಿ ಕ್ರಾಸ್ ಕೊಟ್ಟೆ. ಅದು ಬಿಟ್ಟು ಒಳ್ಳೆ ಇವಾಗೇನೆ
ಒಂದು ಸಿಕ್ತೀವಿ ಬೊಮ್ಮಸಂದ್ರ ಹಾಂ 650 ರೂಪಾಯಿ. ಹಾಂ ಬೊಮ್ಮಸಂದ್ರ ಹೋಗಿ ಖಾಲಿ ವಾಪಸ್ ಬರಬೇಕು. ಓಹೋ ನಾ ಹತ್ತಿ ಮೇಲೆ ಹೋಗಿ ಬಂದಿದ್ದೀನಿ. ಹಾಂ ನೈಟ್ 1 ಗಂಟೆ ಬಂದಿನಿ ಅಲ್ಲಿ ಹೋಗಿ. ಸುಮ್ಮನೆ ಅಲ್ಲಿಂದ ವಾಪಸ್ ಖಾಲಿ ಬರಬೇಕು. ಕೆಲಸ ಮಂಡೇ ಟ್ಯೂಸ್ಡೇ ಆದರೆ ಹೋಗ್ತಿದ್ದೆ. ಆರ್ಡ್ರ್ ಸಿಗ್ತಿದ್ದೆ. ಅವಾಗ ಸಿಗ್ತಾವ ಆರ್ಡ್ರು? ಎಲೆಕ್ಟ್ರಾನ್ ಸಿಟಿ ಇಲ್ಲೇ ಎಲ್ಲ ಸಿಕ್ಕರೆ ಸಾಕು. ಕೋರಮಂಗಲ ಈ ಕಡೆ ಬರ್ತೀವಿ ನಾವು. ಸೋಮವಾರ ಗುರುವಾರ ಆದ್ರೆ ಸಿಗ್ತಾವ? ಸಿಗ್ತಾವೆ. ಬೇರೆ ದಿವಸ ಏನು ಸಿಗಲ್ಲ? ಸೋಮವಾರ ಜಾಸ್ತಿ ಇರುತ್ತೆ ಆರ್ಡ್ರುಗಳು. ಸೋಮವಾರದಿಂದ ಹಿಡಿದು ಸ್ಯಾಟರ್ಡೇ ಕಡಿಮೆ ಆರ್ಡ್ರು. ಸಂಡೇ ಅನ್ಕರೆ ಇರಂಗಿಲ್ಲ. ಸಂಡೇ ಅವತ್ತು ರಜೆ. ಈ ಕಂಪ್ನಿಗಳು ಸಾಟರ್ಡೆ ಸಂಡೇ ರಜೆ ಇರ್ತದಲ್ಲ, ಅದರಿಂದ ಆರ್ಡ್ರುಗಳು ಕಡಿಮೆ. ಹಾಂ ಹಾಂ ಹಾಂ. ಈಗ ಬೆಳಗ್ಗೆಯಿಂದ ಹಂಗಾರೆ ಬ್ರೋ ಇದು 2ನೇದಾ 3ನೇದಾ? ಇದು 2ನೇದು. ಎಷ್ಟು ಗಂಟೆಗೆ? 2 ಗಂಟೆಗೆ ಬಂದಿದ್ದು. 10 ಗಂಟೆಗೆ ಲಗ್ಗೇಜ್ ಬ್ರಿಡ್ಜ್ ಇದ್ದೀನಿ. ಹಾಂ. ಆರ್ಡ್ರ್ ಸಿಕ್ತು 2 ಗಂಟೆ. ಅದು ಎಷ್ಟ್ರದ್ದು ಆರ್ಡ್ರು? ಅದು 130. ಹಂಗಾರೆ ಇದೆ ದೊಡ್ಡ ಆರ್ಡ್ರ್. ಹಂಗಾರೆ 208 ರೂಪಾಯಿ 3 ರೂಪಾಯಿ ಇದೆಯಲ್ಲ. ಅಲ್ಲಿಂದ ಖಾಲಿ ಬರುತ್ತೆ. ಅದೇ ಸೇಮ್ ಆಗುತ್ತೆ. ಮನೆಗೆ ಬರ್ಬೇಕಾದ್ರೆ ಲಗ್ಗೇರಿ ಈಗ ಯಾವುದಿದ್ರು ಡ್ರಾಪ್ ಲೊಕೇಶನ್ ನಾನು ಸರಿಯಾಗಿ ನೋಡಲಿಲ್ಲ. ಆರ್ಡ್ರ್ ಬಿತ್ತಲ್ಲ ಅಂತ ಅಕ್ಸೆಪ್ಟ್ ಮಾಡ್ಕೊಬಿಟ್ಟೆ. ಇಂದಿರಾನಗರ. ಕರೆಕ್ಟ್. ಬಿಡಿ ಅದೇ ಇಂದಿರಾನಗರ ಒಂದು 4 ವರ್ಷ ಹಾಂ ಅದು ಮಾಡಿ ಡ್ರೈವಿಂಗ್ ಪೀರಿಯಡ್ ಹೋಗ್ಬಿಡೋಣ ಅಂತ. ಏನು ಸ್ವಂತ ವೆಹಿಕಲ್ ಹಾಕೋ ಪ್ಲಾನ್ ಇದೆಯಾ ಅಥವಾ? ವೆಹಿಕಲ್ ಇಲ್ಲ. ಒಂದು 6 ತಿಂಗಳು ಎಲ್ಲರೂ ನೋಡ್ಕೊಂಡು ವೆಹಿಕಲ್ ಮಾಡೋಕ್ಕಂತ. ಕ್ಯಾಂಟ್ರ್ ಎಲ್ಲ ಬಾಡಿಗೆ ಸಿಗ್ತಾವೆ ಊರಲ್ಲಿ. ಕ್ಯಾಂಟ್ರ್ ಮಾಡ್ಬೇಕಂತ. ಕ್ಯಾಂಟ್ರ್ ಥರ. ಸೆಕೆಂಡ್ ಒಂದು 10 ವರ್ಷ ಒಳಗೆ ಸಿಗ್ತಾವೆ. ಫಸ್ಟ್ ಒಂದು 6 ತಿಂಗಳು ಎಲ್ಲರೂ ಹೋಗ್ಬೇಕಂತ. ಓಕೆ. ಅಂದರೆ ಎಲ್ಲ ನಾಳೆ ಅದ್ರ ಬಗ್ಗೆ ಗೊತ್ತಾಗಬೇಕಲ್ಲ ನಮ್ಮ ಗಾಡಿ. ಸರಿ ಬ್ರೋ, ಆಯ್ತು. ಹುಷಾರು. ಐಟಮ್ ಬೇರೆ ಆ ಥರ ತಗೊಂಡು ಹೋಗ್ತಿದ್ರಾ? ಸ್ಲೋಗೆ ಹೋಗ್ಬೇಕು. ಸರಿ ಬ್ರೋ, ಆಯ್ತು. ಡೆಲಿವರಿ ಪಾರ್ಟ್ನರ್ ಪಾಪ ತಗೊಂಡು ಹೋಗ್ತಾವ್ರು ನೋಡಿ. ಕಷ್ಟ ಇದೆ ಆ ಥರ ಐಟಮ್ ತಗೊಂಡು ಹೋಗೋಕ್ಕೆ. ಅದರಿಂದ ಈಗ ಪೀಕ್ ಅವರ್ ಆಗಿದ್ದರಿಂದ ನಾನು ಡೆನ್ಸೋ ಆನ್ ಮಾಡ್ಕೊಂಡ್ಬಿಡ್ತೀನಿ ಸ್ನೇಹಿತರೆ. ಡೆನ್ಸೋದಲ್ಲಿ ಏನಾದ್ರು ಅಂದರೆ ಡೆನ್ಸೋದಲ್ಲಿ ಒಂದು ಸ್ವಲ್ಪ ಆಫರ್ ಇದೆ. ಏನು ಆಫರ್ ಅಂತ ಅಂದರೆ, ಓಕೆ ಸ್ನೇಹಿತರೆ, ಅದು ಪೋರ್ಟರ್ ಕ್ಯಾನ್ಸಲ್ ಆಯಿತು. ಸೊ ಈಗ ನಾನು ಇದು ಆಫ್ಲೈನ್ಗೆ ಹೋಗ್ಬಿಡ್ತೀನಿ. ಡೆನ್ಸೋ ಆನ್ ಮಾಡ್ಕೋತೀನಿ. ಡೆನ್ಸೋ ಅಂದರೆ ಸ್ವಲ್ಪ ಇದು ನಮ್ಮ ಲಿಮಿಟಲ್ಲೇ ಇರುತ್ತೆ ಸ್ನೇಹಿತರೆ. ಈ ಕಡೆ ಏನು ಹೇಳಿ ಮಲ್ಲೇಶ್ವರಮು, ನಾಗರಬಾವಿ, ಪೀಣ್ಯ ಸೆಕೆಂಡ್ ಸ್ಟೇಜು ಈ ಕಡೆನೇ ಆರ್ಡ್ರ್ ಕೊಡ್ತಾನೆ. ಸೊ ನಾನಿಲ್ಲಿ ಝೋನಲ್ಲಿ ಬೇರೆ ಇದ್ದೀನಿ. ಚೆನ್ನಾಗಿದೆ ಪೀಕ್ ಅವರು. ಒಂದು 6:15 ನೈಟು 10 ಗಂಟೆವರೆಗೂ ಎಷ್ಟಾಗುತ್ತೋ ನೋಡೋಣ. ಫಸ್ಟ್ ಆನ್ಲೈನ್ಗೆ ಹೋಗ್ಬಿಡ್ತೀನಿ ಸ್ನೇಹಿತರೆ. ಡೆನ್ಸೋ ಆನ್ ಮಾಡಿದ್ದೀನಿ. ಸೊ ಇದರ ಸಂಪೂರ್ಣ ವಿಡಿಯೋ ನಿಮಗೆ ನಾಳೆ ಬರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟು ನೋಡಿದ್ದೀರಾ ಸ್ನೇಹಿತರೆ. ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಡೆಲಿವರಿಗೆ ಸಂಬಂಧಪಟ್ಟಂಗೆ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಬನ್ನಿ ಈಗ ಡೆನ್ಸೋ ಸ್ಟಾರ್ಟ್ ಮಾಡೋಣ. ಈ ಡೆನ್ಸೋ ವಿಡಿಯೋ ನಿಮಗೆ ನಾಳೆ ಬರುತ್ತೆ ಸ್ನೇಹಿತರೆ. ಧನ್ಯವಾದಗಳು. ಶುಭ ದಿನ.